ಸುಮಾರು 450 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚನ್ನು ಮಾಡಿ ಮಧುಸೂದನ್ ನಾಯಕ್ ವರದಿಯನ್ನು ಸರ್ಕಾರ ಸಮೀಕ್ಷೆಯನ್ನು ಏನು ಮಾಡಿತ್ತು, ಹತ್ತತ್ರ 8-9 ತಿಂಗಳಾದ ನಂತರವೂ ಕೂಡ ಈ ವರದಿಯನ್ನು ಸರ್ಕಾರ ಮಂಡಿಸಲಿಕ್ಕೆ, ಕ್ಯಾಬಿನೆಟ್ಗೆ ತರಲಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ, ಊಹಾಪೋಹಕ್ಕೆ ಇವತ್ತು ಕಾರಣ ಆಗ್ತಾ ಇದೆ. ರಾಜ್ಯದ ಜನರ ತೆರಿಗೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿ 450 ಕೋಟಿ ರೂಪಾಯಿಯನ್ನು ಈ ಒಂದು ಸಮೀಕ್ಷೆಗೆ ಸರ್ಕಾರ ಬಳಸ್ಕೊಂಡಿದ್ರೂ ಕೂಡ ಯಾಕೆ ಈ ವರದಿಯನ್ನು ಸರ್ಕಾರ ಮಂಡಿಸಲಿಕ್ಕೆ ಹಿಂದೇಟಾಗ್ತಾ ಇದೆ? ನೂತನ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದು ಶಬ್ದವನ್ನು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಅವರಿಗೆ ಹಿಂದುಳಿದ ವರ್ಗದ ಬಗ್ಗೆ ಅಥವಾ ರಾಜ್ಯದ ಹಿಂದುಳಿದ ವರ್ಗದ ಕುರಿತಂತೆ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗಳೇನಾಗಿತ್ತು ಇದನ್ನು ತಿಳಿದುಕೊಳ್ಳುವಂಥ ಆಸಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ವಾ? ಈ ಎಲ್ಲ ರೀತಿಯಾದಂಥ ಅನುಮಾನಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ದಟ್ಟವಾಗಿ ಕಂಡುಬರ್ತಾ ಇದೆ. ಹಾಗಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೇವೆ, ಸರ್ಕಾರ ತಕ್ಷಣ ಈ ವರದಿಯನ್ನು ಬಿಡುಗಡೆ ಮಾಡಬೇಕು, ವಿಧಾನಸಭೆಯಲ್ಲಿ ಮಂಡಿಸಬೇಕು, ಸಾರ್ವಜನಿಕ ಚರ್ಚೆಗೆ ಇದನ್ನು ಬಿಡೋದ್ರ ಮುಖಾಂತರ ಸರ್ಕಾರದ ಕಾರ್ಯಕ್ರಮಗಳು ಇದರ ಅಂಕಿಅಂಶಗಳ ಆಧಾರದಲ್ಲೇ ನಡಿಬೇಕು. ಅಂಕಿಅಂಶಗಳೇ ಸರಿಯಾಗಿಲ್ಲದಲೇ ಸರ್ಕಾರದ ಯಾವ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಧುಸೂದನ್ ನಾಯಕ್ ವರದಿಯನ್ನು ಜಾರಿಗೆ ತರಲಿಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ ಅನ್ನುವಂಥ ಅನುಮಾನಗಳನ್ನು ಸರ್ಕಾರ ನಿವಾರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅಲ್ಲ, ಇಲ್ಲೇನಂತಂದರೆ ಸೆಪ್ಟೆಂಬರ್ನಲ್ಲಿ ಸಮೀಕ್ಷೆ ಪ್ರಾರಂಭ ಆಗಿದ್ದು, ಅಕ್ಟೋಬರ್ 30ಕ್ಕೆ ಮುಗಿದಿದೆ. ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತ ಕೇಳಿದ್ರೆ 3 ತಿಂಗಳಲ್ಲಿ ವರದಿಯನ್ನು ಮಂಡಿಸ್ತೀವಿ ಅಂತ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ನಲ್ಲಿ ಇದು ಮಂಡಿಸಬೇಕಾಗಿತ್ತು. ಬಜೆಟ್ನಲ್ಲೂ ಇದ್ರ ಬಗ್ಗೆ ಒಂದು ಅಕ್ಷರ ಪ್ರಸ್ತಾಪ ಮಾಡಲಿಲ್ಲ. ನಾನು ವಿಧಾನಸಭೆಯಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಯಾಕೆ ರಾಜ್ಯಪಾಲರ ಭಾಷಣದಲ್ಲಿ ಇದನ್ನು ಸೇರಿಸಲಿಲ್ಲ, ಬಜೆಟ್ನಲ್ಲಿ ಯಾಕೆ ಸೇರಿಸಲಿಲ್ಲ ಅನ್ನುವಂಥ ಕೇಳ್ತಾನೆ ಇದ್ದೆ. ಅಂದರೆ ಇದನ್ನೆಲ್ಲ ಒಂದು ಕಡೆ ಗೌಪ್ಯವಾಗಿ ಇದನ್ನು ಡಸ್ಟ್ಬಿನ್ನಿಗೆ ಸೇರಿಸುವಂಥ, ಕಸದ ಬುಟ್ಟಿಗೆ ಹಾಕುವಂಥ ಹುನ್ನಾರ ನಡೆದಿದೆಯಾ? ನಮ್ದು ಇವತ್ತಿಂದ ಆಗ್ರಹ ಇಲ್ಲ. ಇದು ಕಳೆದ ಜನವರಿನಲ್ಲಿ ನಡೆದಂಥ ರಾಜ್ಯಪಾಲರ ಭಾಷಣದ ಅಧಿವೇಶನ ಸಂದರ್ಭದಲ್ಲೂ ಕೂಡ ನಾನು ಉಲ್ಲೇಖ ಮಾಡಿದ್ದೆ. ಮಾರ್ಚಲ್ಲಿ ನಡೆದಂಥ ಬಜೆಟ್ ಅಧಿವೇಶನದಲ್ಲೂ ಕೂಡ ಉಲ್ಲೇಖ ಮಾಡಿದೆ, ಯಾಕೆ ಒಂದು ಅಕ್ಷರನೂ ಸೇರಿಸಿಲ್ಲ ಅಂತ. ಈಗ ಜುಲೈ ಬಂದಿದೆ, ಜುಲೈ ಬಂದರೂ ಕೂಡ ಇದನ್ನು ಮಂಡಿಸ್ಲಿಕ್ಕೆ ಯಾಕೆ ಸರ್ಕಾರ ಹಿಂದೇಟಾಗ್ತಾ ಇದೆ? ಇದರ ಹಿಂದೆ ಏನು ಷಡ್ಯಂತರ ನಡೆದಿದೆ? ಇದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು.